ಎಲ್ರಿಗೂ ನಮಸ್ಕಾರ. ತಾವೆಲ್ಲರೂ ಸಹಿತ ಒಂದು ಒಳ್ಳೆಯ ತರಬೇತಿಗೆ ಜಾಯ್ನ್ ಆಗ್ತಾ ಇದ್ದೀರಿ. ನಿಮಗೆಲ್ರಿಗೂ ಸಹಿತ ಈ ಸಂದರ್ಭದಲ್ಲಿ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ ಆ್ಯಂಡ್ ವೆಲ್ಕಮ್ ಟು ಎಕ್ಸಲೆಂಟ್ ಅಕಾಡೆಮಿ ರಿಜಿಸ್ಟರ್ಡ್ ದಾವಣಗೆರೆ ವತಿಯಿಂದ ನಡೀತಾ ಇರತಕ್ಕಂತಹ ಗ್ರಾಫಿಕ್ ಡಿಸೈನ್ ತರಬೇತಿಗೆ ತಮ್ಮೆಲ್ಲರಿಗೂ ಸಹಿತ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಆತ್ಮೀಯರೇ, ಇವತ್ತು ನಾವು ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀವಿ. ಏನಪ್ಪ ಅಂತಂದರೆ, ನೀವು ಪ್ರತಿದಿನ ತರಬೇತಿಗೆ ಜಾಯ್ನ್ ಆಗ್ತಕ್ಕಂತಹ ಸಂದರ್ಭದಲ್ಲಿ ನಾವು ಝೂಮ್ ಆ್ಯಪ್ ಮೂಲಕ ಹೇಗೆ ನಾವು ಜಾಯ್ನ್ ಆಗಬೇಕು ಮತ್ತು ಯಾವ ರೀತಿಯಾಗಿ ನಮ್ಮ ಹೆಸರುಗಳನ್ನು, ನಮ್ಮ ರಿಜಿಸ್ಟರ್ ನಂಬರ್ಗಳನ್ನು ಹಾಕಿ ನಾವು ಜಾಯ್ನ್ ಆಗಬೇಕು ಅನ್ನೋದ್ರ ಬಗ್ಗೆ ನಾನು ಒಂದಿಷ್ಟು ಮಾಹಿತಿಯನ್ನು ತಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಕಾರಣ ಇಷ್ಟೇ, ಏನು ತಾವೆಲ್ಲರೂ ಸಹಿತ ಈಗ ಆಲ್ರೆಡಿ ಈ ಗ್ರೂಪಿಗೆ ಜಾಯ್ನ್ ಆಗಿಬಿಟ್ಟು ಈಗ ಎಕ್ಸಲೆಂಟ್ ಟೆಕ್ ಅಕಾಡೆಮಿ ವತಿಯಿಂದ ನಡೀತಾ ಇರ್ತಕ್ಕಂತಹ ಒಂದು ಗ್ರಾಫಿಕ್ ಡಿಸೈನ್ ತರಬೇತಿಯಲ್ಲಿ ತಾವೆಲ್ಲರೂ ಸಹಿತ ಒಂದು ಅದ್ಭುತವಾಗಿರ್ತಕ್ಕಂಥ ತರಬೇತಿಯನ್ನು ಪಡ್ಕೊಂಡು ಒಳ್ಳೆಯ ಪೋಸ್ಟರ್ ಮೇಕರ್ ಆಗಿ ಹೊರಗೆ ಹೊಮ್ಮಬೇಕು ಅನ್ನೋ ನಿಟ್ಟಿನಲ್ಲಿ ತಾವೆಲ್ಲರೂ ಬಂದಿದ್ದೀರಿ. ಹಾಗಾಗಿ ತಾವೇನು ಬಂದಿದ್ದೀರಿ, ತಾವುಗಳು ಪ್ರತಿದಿನ ಈ ಒಂದು ಝೂಮ್ ಮೀಟಿಂಗಲ್ಲಿ ಜಾಯ್ನ್ ಆಗ್ತಾ ಇರ್ತೀರಿ. ನಾವು ನಿಮಗೆ ಪ್ರತಿದಿನ ಝೂಮ್ ಮೀಟಿಂಗ್ ಜಾಯ್ನ್ ಆದಂಥ ಸಂದರ್ಭದಲ್ಲಿ ಯಾರು ಝೂಮ್ ಮೀಟಿಂಗಿಗೆ ಜಾಯ್ನ್ ಆಗಿದ್ದಾರೆ, ಯಾರು ಪ್ರೆಸೆಂಟ್ ಇದ್ದಾರೆ, ಯಾರು ಅಬ್ಸೆಂಟ್ ಇದ್ದಾರೆ, ಮತ್ತು ಯಾರು ಹೋಮ್ವರ್ಕ್ಗಳನ್ನು ಮಾಡ್ತಾ ಇದ್ದಾರೆ, ಯಾರು ಹೋಮ್ವರ್ಕ್ಗಳನ್ನು ಮಾಡ್ತಾ ಇಲ್ಲ ಎಂಬತಕ್ಕಂತಹ ಒಂದು ಪ್ರತಿದಿನದ ಅಪ್ಡೇಟ್ ನಿಮಗೆ ಮಾಹಿತಿಯನ್ನು ಕೊಡಬೇಕಾಗುತ್ತೆ ಸ್ನೇಹಿತರೆ. ಆ ಒಂದು ನಿಟ್ಟಿನಲ್ಲಿ, ಆ ಒಂದು ಹಿನ್ನೆಲೆಯಲ್ಲಿ ನಾವು ನಿಮ್ಮ ಹಾಜರಾತಿಯನ್ನು ಮತ್ತು ಹೋಮ್ವರ್ಕ್ಗಳನ್ನು ಪ್ರತಿದಿನ ಪರಿಶೀಲನೆ ಮಾಡುವುದಕ್ಕೋಸ್ಕರವಾಗಿ ನಾವು ನಿಮಗೆ ಒಂದು ರಿಜಿಸ್ಟರ್ ನಂಬರನ್ನು ಈಗ ಆಲ್ರೆಡಿ ನಮ್ಮ ಗ್ರೂಪ್ಗಳಲ್ಲಿ ಜಾಯ್ನ್ ಆಗಿ ಒಂದು ಹಂಚ್ಕೊಂಡಿರ್ತಕ್ಕಂಥದ್ದು. ಆ ಒಂದು ರಿಜಿಸ್ಟರ್ ನಂಬರನ್ನು ಮತ್ತು ನಿಮ್ಮ ಹೆಸರನ್ನು ಹೇಗೆ ಇದರಲ್ಲಿ ಹಾಕಿ ಜಾಯ್ನ್ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ನಿಮಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಈಗ ನಿಮ್ಮ ಮೊಬೈಲ್ನಲ್ಲಿ ಈಗ ಆಲ್ರೆಡಿ ಝೂಮ್ ಆ್ಯಪ್ ಇರುತ್ತೆ. ಆ ಝೂಮ್ ಆ್ಯಪನ್ನು ಟಚ್ ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ ಈ ಥರದ ಒಂದು ಇಂಟರ್ಫೇಸ್ ಬರುತ್ತೆ. ನಿಮಗೆ ಈ ಥರದ ಒಂದು ಇಂಟರ್ಫೇಸ್ ನಿಮಗೆ ಕಾಣುತ್ತೆ ಅಲ್ವಾ. ವೆಲ್ಕಮ್ ಅಂತ ಕಾಣುತ್ತೆ, ಸೈನ್ ಇನ್ ಕಾಣುತ್ತೆ, ಸೈನ್ ಅಪ್ ಕಾಣುತ್ತೆ, ಜಾಯಿನ್ ಮೀಟಿಂಗ್ ಅಂತ ಕಾಣುತ್ತೆ. ಸ್ನೇಹಿತರೆ, ನೀವು ಇಲ್ಲಿ ಏನನ್ನೂ ಟಚ್ ಮಾಡಬೇಡಿ. ಇಲ್ಲಿರ್ತಕ್ಕಂಥದ್ದನ್ನು ಏನೂ ಟಚ್ ಮಾಡಬೇಡಿ. ನನ್ನ ಜೊತೆಗೆ ನೀವು ಏನು ಮಾಡಿ, ನಿಮ್ಮ ಮೊಬೈಲ್ನಲ್ಲಿ ಈಗ ಆಲ್ರೆಡಿ ಝೂಮ್ ಆ್ಯಪ್ ಇದ್ದರೆ ಅದನ್ನು ನೀವೇನು ಮಾಡಿ, ಬನ್ನಿ ನಿಮ್ಮ ಮೊಬೈಲ್ನಲ್ಲಿರ್ತಕ್ಕಂತಹ ಈ ಝೂಮ್ ಆ್ಯಪ್ ಏನಿದೆಯಲ್ಲ ಇದನ್ನು ನೀವು ಅನ್ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡ್ತಾಯಿದ್ರಿ. ಲಾಂಗ್ ಪ್ರೆಸ್ ಮೇಲೆ ನಾವು ಅನ್ಇನ್ಸ್ಟಾಲನ್ನು ಮಾಡ್ತಾಯಿದ್ದೀನಿ. ಎಸ್, ನನ್ನ ಮೊಬೈಲ್ನಲ್ಲಿ ಈಗ ಝೂಮ್ ಆ್ಯಪ್ ಹೋಯಿತು. ಈಗ ನಾನು ಎಲ್ಲಿಗೆ ಬರ್ತಾಯಿದ್ದೀನಿ, ಪ್ಲೇಸ್ಟೋರಿಗೆ ಬರ್ತಾಯಿದ್ದೀನಿ. ಪ್ಲೇಸ್ಟೋರಿಗೆ ಬಂದು ನೋಡಿ, ಈ ಸ್ಟೆಪ್ಗಳನ್ನು ನೀವು ಫಾಲೋ ಮಾಡಿ ಅಷ್ಟೇ. ನೀವು ಪ್ಲೇಸ್ಟೋರಿಗೆ ಬರ್ತಾಯಿದ್ರಿ. ಪ್ಲೇಸ್ಟೋರಿಗೆ ಬಂದುಬಿಟ್ಟು ಇಲ್ಲಿ ಸರ್ಚ್ ಆಪ್ಷನ್ ಕಾಣುತ್ತಿದೆ ನಿಮಗೆ ಅಲ್ವಾ. ಇಲ್ಲಿ ಸರ್ಚ್ ಆಪ್ಷನ್ ಕಾಣುತ್ತೆ. ಈ ಸರ್ಚ್ ಆಪ್ಷನನ್ನು ಟಚ್ ಮಾಡಿ. ಸರ್ಚ್ ಆಪ್ಷನನ್ನು ಟಚ್ ಮಾಡಿದಾಗ ನಿಮಗೆ ಇಲ್ಲೊಂದು ಪೇಜ್ನಲ್ಲಿ ನಿಮಗೆ ಸರ್ಚ್ ಬಾರ್, ಮೆನು ಬಾರ್ ಕಾಣುತ್ತೆ. ಇಲ್ಲಿ ನೀವೇನು ಮಾಡ್ತಾಯಿದ್ರಿ ಸ್ನೇಹಿತರೆ, ಇಲ್ಲಿ ಟಚ್ ಮಾಡ್ತಾಯಿದ್ರಿ. ಇಲ್ಲಿ ಝೂಮ್ ಅಂತ ಟೈಪ್ ಮಾಡಿ. ಝೂಮ್ ಅಂತ ಟೈಪ್ ಮಾಡಿ. ಝೂಮ್ ಅಂತ ಟೈಪ್ ಮಾಡಿದಾಗ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ, ಝೂಮ್ ಅಂತ ನಿಮಗೆ ಕಾಣಿಸ್ತಾ ಇದೆ. ಅದನ್ನು ಟಚ್ ಮಾಡ್ತಾಯಿದ್ರಿ. ಟಚ್ ಮಾಡಿದಾಗ ನಿಮಗೆ ಏನು ಕಾಣಿಸ್ತಾ ಇದೆ, ಈ ಥರದ ಒಂದು ಆ್ಯಪ್ ನಿಮಗೆ ಕಾಣಿಸ್ತಾ ಇತ್ತು. ಒಂದು ನಿಮಿಷ, ಈ ಥರದ ಒಂದು ಆ್ಯಪ್ ನಿಮಗೆ ಕಾಣಿಸ್ತಾ ಇದೆ. ಝೂಮ್ ವರ್ಕ್ ಸ್ಪೇಸ್, ಆಮೇಲೆ ಇನ್ಸ್ಟಾಲ್ ಅಂತ ಕಾಣುತ್ತೆ. ನೀವು ಅಕಸ್ಮಾತ್ ಇಲ್ಲಿ ಓಪನ್ ಅಂತ ಕೊಟ್ಟಿತ್ತು, ಓಪನ್ ಅಂತ ಬರ್ತಾಯಿತ್ತು ಅಂದರೆ ನಿಮ್ದೇನು ಅನ್ಇನ್ಸ್ಟಾಲ್ ಆಗಿಲ್ಲ ಅಂತ ಅರ್ಥ ಸ್ನೇಹಿತರೆ. ಅದನ್ನು ನೀವೇನು ಮಾಡಬೇಕು, ಅನ್ಇನ್ಸ್ಟಾಲ್ ಮಾಡ್ಕೋಬೇಕು. ಅಕಸ್ಮಾತ್ ಅಪ್ಡೇಟ್ ಅಂತ ಅಂದ್ರೂ ನಿಮ್ಮ ಆಲ್ರೆಡಿ ನಿಮ್ಮ ಮೊಬೈಲ್ನಲ್ಲಿ ಇರುತ್ತೆ, ಅದನ್ನು ಸಹಿತ ನೀವು ಅನ್ಇನ್ಸ್ಟಾಲನ್ನು ಮಾಡ್ಕೋಬೇಕು. ಏನು ಓಪನ್ ಅಂತ ಇತ್ತು ಮತ್ತು ಅಪ್ಡೇಟ್ ಅಂತ ಇತ್ತು ಅಂದರೆ ನೀವು ನಿಮ್ಮ ಮೊಬೈಲ್ನಾಗೆ ಆಲ್ರೆಡಿ ಝೂಮ್ ಆ್ಯಪ್ ಇದೆ, ಅದನ್ನು ನೀವು ಅನ್ಇನ್ಸ್ಟಾಲನ್ನು ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ. ನೀವು ಅನ್ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ಈ ಸ್ಟೆಪ್ಪಿಗೆ ಬನ್ನಿ, ನಿಮ್ಮ ಪ್ಲೇಸ್ಟೋರಿಗೆ ಬನ್ನಿ, ಝೂಮ್ ಅಂತ ಟೈಪ್ ಮಾಡಿ. ಈಗ ಇನ್ಸ್ಟಾಲನ್ನು ಪ್ರತಿಯೊಬ್ಬರೂ ಸಹಿತ ನಾನು ಹೇಳ್ತಕ್ಕಂಥ ಸ್ಟೆಪ್ಗಳನ್ನು ಫಾಲೋ ಮಾಡಿ ಸ್ನೇಹಿತರೆ. ಈಗ ನೋಡಿ, ಝೂಮ್ ಆ್ಯಪ್ ಇನ್ಸ್ಟಾಲ್ ಆಗ್ತಿದೆ ಅಲ್ವಾ. ಈ ಝೂಮ್ ಆ್ಯಪ್ ಇನ್ಸ್ಟಾಲ್ ಆದಮೇಲೆ ನೀವೇನು ಮಾಡಬೇಕು, ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಝೂಮ್ ಆ್ಯಪನ್ನು ನೀವೇನು ಮಾಡಿದ್ರಿ, ಇನ್ಸ್ಟಾಲ್ ಮಾಡ್ಕೊಂಡ್ರಿ. ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ನಿಮಗೆ ನಿಮ್ಮ ಮೊಬೈಲ್ನ ಅಪ್ಲಿಕೇಶನ್ಗಳು ಇರ್ತಾವಲ್ಲ, ಅಲ್ಲಿ ಕೊನೆಗೆ ಹೋಗಿ ಇಲ್ಲಿ ಕೂತ್ಕೊಂಡಿರುತ್ತೆ ನೋಡಿ ಅಪ್ಲಿಕೇಶನ್. ಇಲ್ಲಿ ಝೂಮ್ ಇಲ್ಲಿ ಬಂದು ಕೂತ್ಕೊಂಡಿದೆ ಅಲ್ವಾ. ನೀವೇನು ಮಾಡ್ತಾಯಿದ್ರಿ, ಇದನ್ನು ನೀವು ಇಲ್ಲಿ ಟಚ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಅಕಸ್ಮಾತ್ ಟಚ್ ಮಾಡಿದರೆ ನಿಮಗೆ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ. ಝೂಮನ್ನು ಟಚ್ ಮಾಡ್ತಾ ಇದ್ದೀನಿ, ಅಕಸ್ಮಾತ್ ಟಚ್ ಮಾಡಿಬಿಟ್ಟಪ್ಪ. ಏನು ಮಾಡಬೇಕು, ಟಚ್ ಮಾಡಿದಾಗ ನಿಮಗೆ ಈ ಥರದ ಒಂದು ಇಂಟರ್ಫೇಸ್ ಕಾಣುತ್ತೆ. ಇಲ್ಲಿ ಝೂಮ್ ವರ್ಕ್ ಸ್ಪೇಸ್ ಕಾಣುತ್ತೆ, ವೆಲ್ಕಮ್ ಕಾಣುತ್ತೆ, ಸೈನ್ ಇನ್ ಕಾಣುತ್ತೆ, ಸೈನ್ ಅಪ್ ಕಾಣುತ್ತೆ, ಜಾಯಿನ್ ಮೀಟಿಂಗ್ ಅಂತ ಕಾಣುತ್ತೆ ಅಲ್ವಾ. ನೀವು ಇಲ್ಲಿ ಯಾವುದನ್ನೂ ಟಚ್ ಮಾಡಬೇಡಿ. ಮತ್ತೊಂದು ಸರಿ ಕ್ಲಿಯರ್ ಮಾಡ್ಕೊಳ್ಳಿ, ಇಲ್ಲಿ ಯಾವುದನ್ನೂ ಟಚ್ ಮಾಡಬೇಡಿ. ಸರ್ ಮತ್ತೆ ಹೆಂಗೆ ಸರ್ ಜಾಯ್ನ್ ಆಗೋದು ಅನ್ನೋದು ನಿಮ್ಮ ಪ್ರಶ್ನೆ ಅಲ್ವಾ ಸ್ನೇಹಿತರೆ. ಆವಾಗ ನೀವೇನು ಮಾಡ್ತಾಯಿದ್ರಿ, ನಿಮ್ಮ ಮೊಬೈಲಿಗೆ ನಮ್ಮ ವಾಟ್ಸಪ್ ಗ್ರೂಪ್ ಇದೆಯಲ್ಲ, ಆ ವಾಟ್ಸಪ್ ಗ್ರೂಪಿಗೆ ಬರ್ತಾಯಿದ್ರಿ. ವಾಟ್ಸಪ್ ಗ್ರೂಪಿಗೆ ಬಂದಾಗ ನಿಮಗೆ ಏನಾಗುತ್ತೆ, ನಾವು ವಾಟ್ಸಪ್ ಗ್ರೂಪ್ನಲ್ಲಿ ನಿಮಗೆ ಈ ಥರದ ಒಂದು ಲಿಂಕನ್ನು ಕಳಿಸಿರ್ತೀವಿ. ನಮ್ಮ ಏನು ಮಾಡ್ತೀವಿ, ಈ ಥರದ ಲಿಂಕನ್ನು ಕಳಿಸಿರ್ತೀವಿ. ಈ ಲಿಂಕನ್ನು ನೀವೇನು ಮಾಡಬೇಕು, ಟಚ್ ಮಾಡಬೇಕು ಸ್ನೇಹಿತರೆ. ಇದನ್ನು ನಾನು ಏನು ಮಾಡ್ತಾಯಿದ್ದೀನಿ, ಟಚನ್ನು ಮಾಡ್ತಾಯಿದ್ದೀನಿ.
ಜಸ್ಟ್ ಒಂದು ಸಾರಿ ನಾನು ಏನು ಮಾಡಿದೆ, ಟಚ್ ಮಾಡಿದೆ. ಇಲ್ಲಿ ನೋಡಿ, ಟಚ್ ಮಾಡಿದ ಮೇಲೆ ನಮಗೆ ಈ ಥರದಲ್ಲಿ ಒಂದು ಕೇಳುತ್ತೆ, ಅಲೋ ಅಂತ ಕೇಳುತ್ತೆ, ಅಲೋ ಕೊಡ್ತಾ ಇದ್ದೀನಿ. ಅದಾದಮೇಲೆ ಸ್ನೇಹಿತರೆ ನಿಮಗೆ ಇಲ್ಲಿ ಒಂದು ಬಾಕ್ಸ್ ಕಾಣುತ್ತೆ ನೋಡಿ, ನಿಮಗೆ ಒಂದು ಬಾಕ್ಸ್ ಕಾಣುತ್ತೆ. ಇದನ್ನು ನಿಮಗೆ ಕ್ಲಿಯರಾಗಿ ನೋಡ್ಕೊಳ್ಳಿ. ಇಲ್ಲಿ ನನ್ನ ಮೊಬೈಲಿನ ಹೆಸರು ಇರುತ್ತೆ. ಇಲ್ಲಿ ನಿಮಗೆ ಏನಿರುತ್ತೆ, ನನ್ನ ಮೊಬೈಲಿನ ಹೆಸರಿರುತ್ತೆ. ಇಲ್ಲಿದೆ ನೋಡಿ, ಈ ಬಾಕ್ಸ್ ಇದೆ ನೋಡಿ, ಈ ಬಾಕ್ಸ್ನಲ್ಲಿ ನಿಮ್ಮ ಮೊಬೈಲ್ನ ಹೆಸರಿರುತ್ತೆ. ನನ್ನ ಮೊಬೈಲ್ನ ಹೆಸರಿದೆ ಅಲ್ವಾ. ಇದನ್ನು ನಾನು ಏನು ಮಾಡಬೇಕು, ರೀನೇಮ್ ಮಾಡಬೇಕು ಸ್ನೇಹಿತರೆ. ಈಗ ನಾನು ಏನು ಮಾಡ್ತೀನಿ, ಇದ್ರ ಮೇಲೆ ಟಚ್ ಮಾಡಿದಾಗ ನೋಡಿ, ಅಲ್ಲಿ ಕರ್ಸರ್ ಬ್ಲಿಂಕ್ ಆಗ್ತಿದೆ ಅಲ್ವಾ. ಇಲ್ಲಿ ಕರ್ಸರ್ ನೋಡಿ ಬ್ಲಿಂಕ್ ಆಗುತ್ತೆ. ಇಲ್ಲಿ ಇದ್ರ ಮೇಲೆ ನಾನು ಟಚ್ ಮಾಡ್ತಾ ಇದ್ದೀನಿ, ಅಲ್ಲಿ ಕರ್ಸರ್ ಬ್ಲಿಂಕ್ ಆಗ್ತಿದೆ ಅಲ್ವಾ ಸ್ನೇಹಿತರೆ. ಅವಾಗ ನೀವು ಏನು ಮಾಡಬೇಕು, ಅದ್ರ ಮೇಲೆ ಟಚ್ ಮಾಡಿ ನಿಮಗೆ ಕೆಳಭಾಗದಲ್ಲಿ ಏನು ಓಪನ್ ಆಗುತ್ತೆ, ಕೀಬೋರ್ಡ್ ಓಪನ್ ಆಗುತ್ತೆ. ಇದನ್ನು ನೀವು ಡಿಲೀಟ್ ಮಾಡ್ಕೊಳ್ಳಿ. ಡಿಲೀಟ್ ಮಾಡಿಕೊಂಡು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್, ಈಗ ಉದಾಹರಣೆಗೆ ನಂದು 9 ಇದೆಯಪ್ಪ ರಿಜಿಸ್ಟ್ರೇಷನ್ ನಂಬರು ಅಂತ ಅಂದ್ಕೊಳ್ಳಿ. ನಾನು 09 ಅಂತ ಹಾಕಬೇಕು, ಬರೀ 9 ಅಂತ ಹಾಕಬಾರ್ದು. ಅಕಸ್ಮಾತ್ 4 ಇದೆ ಅಂದರೆ 04 ಅಂತ ಹಾಕಬೇಕು. ಈ ಥರ ಹಾಕಿ ನೀವು ಇಲ್ಲಿ ಒಂದು ಸ್ಪೇಸನ್ನು ಕೊಡಿ. ಸ್ಪೇಸನ್ನು ಕೊಟ್ಟು ಒಂದು ಗೆರೆಯನ್ನು ಹಾಕಿ, ಮಧ್ಯದಲ್ಲಿರ್ತಕ್ಕಂಥ ಗೆರೆಯನ್ನು ಹಾಕಿ, ಮತ್ತೆ ಒಂದು ಸ್ಪೇಸ್ ಕೊಡಿ. ಇವಾಗ ನಿಮ್ಮ ಹೆಸರನ್ನು ಬರೀರಿ. ನಾನು ನನ್ನ ಹೆಸರನ್ನು ಬರ್ಕೊಳ್ತಾ ಇದ್ದೀನಿ ನೋಡಿ, ಹೆಸರು ಬರ್ಕೊಂಡೆ. ಇಲ್ಲಿ ನಾನು ಈಗ ಮಾಡ್ತಾಯಿದ್ದೀನಿ ನೋಡಿ, ಇಲ್ಲಿ ನಾನು ರಿಜಿಸ್ಟರ್ ನಂಬರನ್ನು ಹಾಕ್ಕೊಂಡೆ ಮತ್ತು ಹೆಸರನ್ನು ಬರ್ಕೊಂಡೆ. ಇಲ್ಲಿ ಅಕಸ್ಮಾತ್ ನಂದು 9 ಐತಿ, 10 ಇದ್ದರೆ ನಾನು 0 ಅಂತ ಹಾಕಲೇಬೇಕು, ಸ್ಟಾರ್ಟಿಂಗಲ್ಲಿ ಹಾಕಲೇಬೇಕು. ಅಕಸ್ಮಾತ್ 13 ಇದೆಯಪ್ಪ ಅಂತಂದರೆ ನೀವು 13 ಅಂತ ಹಾಕಿ ಒಂದು ಸ್ಪೇಸ್ ಕೊಟ್ಟು ಮತ್ತೆ ಒಂದು ಗೆರೆ ಹಾಕಿ ಮತ್ತೆ ಒಂದು ಸ್ಪೇಸ್ ಕೊಟ್ಟು ನಮ್ಮ ಹೆಸರನ್ನು ಹಾಕಿ ನೀವು ಓಕೆಯನ್ನು ಕೊಡಬೇಕಾಗುತ್ತೆ ಸ್ನೇಹಿತರೆ. ಈಗ ನಂದು 09 ಇದೆ ಅಂದಾಗ ನಾನು 09, 9 ಅಂತ ಇದೆ ಅಂದಾಗ 09 ಅಂತ ಹಾಕಬೇಕು. 7 ಇದೆ ಅಂದಾಗ 07 ಅಂತ ಹಾಕಬೇಕು. ಈ ಥರ ಹಾಕಿ ನಾನು ಓಕೆಯನ್ನು ಕೊಡ್ತಾಯಿದ್ದೀನಿ. ಓಕೆ ಕೊಟ್ಟ ಮೇಲೆ ನನಗೇನಾಗ್ತಿದೆ ಸ್ನೇಹಿತರೆ, ಇಲ್ಲಿ ಜಾಯಿನ್ ಅಂತ ಕಾಣುತ್ತೆ, ಇಲ್ಲಿ ಸೈನ್ ಇನ್ ಕಾಣುತ್ತೆ ಮತ್ತು ಜಾಯಿನ್ ಅಂತ ಕಾಣುತ್ತೆ. ನಾನೇನು ಮಾಡ್ತಾಯಿದ್ದೀನಿ, ಜಾಯಿನ್ ಅಂತ ನಾನು ಟಚ್ ಮಾಡ್ತಾಯಿದ್ದೀನಿ. ಜಾಯಿನ್ ಅಂತ ಟಚ್ ಮಾಡಿದೆ ನೋಡಿ. ಜಾಯಿನ್ ಅಂತ ಟಚ್ ಮಾಡಿದಾಗ ನಮಗೇನಾಗುತ್ತೆ, ನನ್ನ ಗ್ರೂಪ್ಗೆ ಜಾಯಿನ್ ಹೆಸರು ಇದೆಯಲ್ಲ, ಹೆಸರು ಹಿಂದ್ಗಡೆ ಏನಾಗಬೇಕು, ನಮ್ಮ ಹಾಜರಿ ನಂಬರ್ ಸಮೇತ ಬಂದು ನೀವು ಜಾಯಿನ್ ಆಗಬೇಕು ಸರ್. ನೋಡಿ ಸ್ನೇಹಿತರೆ, ಈಗ ನೋಡಿ ಈ ಥರದ ನಾನು ಇಂಟರ್ಫೇಸಿಗೆ ಬಂದೀನಿ. ಈಗ ನಾವು ಹೆಸರನ್ನು ಹಾಕ್ಕೊಂಡಿದ್ದೀನಿ. ಹೆಸರನ್ನು ಹಾಕ್ಕೊಂಡ್ಮೇಲೆ ನಾನು ಏನು ಮಾಡ್ತಾಯಿದ್ದೀನಿ, ಈ ಥರದ ಒಂದು ಪೇಜಿಗೆ ಬಂದೀನಿ. ಇಲ್ಲಿ ಸ್ನೇಹಿತರೆ ನಿಮಗೆ ನೀವು ಮೈಕ್ ಅಂತ ಕಾಣ್ತಿದೆ. ಈ ಮೈಕನ್ನು ನೀವೇನು ಮಾಡಬೇಕು, ಆನನ್ನು ಮಾಡ್ಕೋಬೇಕು. ಇದ್ರ ಮೇಲೆ ಟಚ್ ಮಾಡ್ಕೋಬೇಕು, ಆವಾಗ ನಿಮಗೆ ಓಪನ್ ಆಗುತ್ತೆ. ಅದಾದಮೇಲೆ ಅದರ ಪಕ್ಕದಲ್ಲಿ ನಿಮ್ಗೆ ಏನು ಕಾಣ್ತಿದೆ, ವಿಡಿಯೋ ಆನ್ ಇದೆ. ಅದನ್ನು ನೀವು ಯಾರು ಏನು ಟಚ್ ಮಾಡೋದು ಬೇಡ, ನಿಮ್ಮ ವಿಡಿಯೋ ಕಾಣುತ್ತೆ. ಇಲ್ಲಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಅಂತೀವಲ್ಲ ಅದು. ನಮ್ಮ ಮೊಬೈಲ್ನಲ್ಲಿ ಮತ್ತೆ ಚಾಟ್ ಮಾಡಬೇಕಾದ್ರೆ ಇಲ್ಲಿ ಚಾಟ್ ಅಂತ ಕಾಣುತ್ತೆ. ನೀವು ಅಕಸ್ಮಾತ್ ಮೆಸೇಜ್ ಮಾಡ್ಬೇಕಂದ್ರೆ ಇದನ್ನು ಟಚ್ ಮಾಡ್ಕೊಂಡ್ರೆ ನಿಮಗೆ ಇಲ್ಲಿ ನೀವು ಮೆಸೇಜ್ ಅಂತ ಕಾಣುತ್ತಲ್ಲ, ಇಲ್ಲಿ ನೀವು ಮೆಸೇಜನ್ನು ಕೂಡ ಮಾಡ್ಬೋದು. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀನಿ. ನೆಕ್ಸ್ಟ್ 3 ಡಾಟ್ಸ್ ಅಂತ ಕಾಣುತ್ತೆ. ಈ 3 ಡಾಟ್ಸನ್ನು ಟಚ್ ಮಾಡಿದಾಗ ನಿಮಗೆ ಇಲ್ಲಿ ಎಷ್ಟು ಜನ ಪಾರ್ಟಿಸಿಪೆಂಟ್ಸ್, ಈಗ ಉದಾಹರಣೆಗೆ ನನಗೆ ಇಲ್ಲಿ ಪಾರ್ಟಿಸಿಪೆಂಟ್ಸ್ 5 ಜನ ಇದ್ದಾರೆ. ಅದನ್ನು ಟಚ್ ಮಾಡಿದಾಗ ಯಾರ್ಯಾರು ಇದ್ದಾರೆ ಅನ್ನೋದು ಸಹ ನಿಮಗೆ ಇಲ್ಲಿ ನೋಡಿ, ಈ ಥರ ನಿಮಗೆ ಯಾರ್ಯಾರು ಇದ್ದಾರೆ. ಈಗ ನೋಡಿ, ನಾನು ಹೆಸರನ್ನು ಹಾಕ್ಕೊಂಡೆ 9, ನನ್ನ ಹೆಸರು ಹಾಕ್ಕೊಂಡು ಈ ಥರ ನಾನು ಹೆಸರನ್ನು ಹಾಕ್ಕೊಂಡು ಜಾಯಿನ್ ಮಾಡಿಕೊಂಡೆ, ರಿಜಿಸ್ಟರ್ ನಂಬರನ್ನು ಹಾಕ್ಕೊಂಡೆ. ನೋಡಿ, ಇವ್ರು ಯಾರು ರಿಜಿಸ್ಟರ್ ನಂಬರನ್ನು ಹಾಕ್ಕೊಂಡಿಲ್ಲ ಅಲ್ವಾ ಸ್ನೇಹಿತರೆ. ಹಾಗಾಗಿ ರಿಜಿಸ್ಟರ್ ನಂಬರನ್ನು ಹಾಕ್ಕೊಂಡ್ರೆ ಮಾತ್ರ ನಮಗೆ ಪಕ್ಕ ಯಾರು ಮತ್ತು ಅಟೆಂಡ್ ಆಗಿದ್ದಾರೆ, ಏನು ಅಟೆಂಡ್ ಆಗಿದ್ದಾರೆ ಮತ್ತು ಅವರು ಹೋಮ್ವರ್ಕ್ ಮಾಡಿದಾರಲ್ಲ ಅನ್ನೋದು ಕನ್ಫರ್ಮ್ ಆಗುತ್ತೆ ಸ್ನೇಹಿತರೆ. ಇದು ಆದಮೇಲೆ ನಾನು ಏನು ಮಾಡ್ತಾಯಿದ್ದೀನಿ, ಇದನ್ನು ಕೆಳಭಾಗ ತಂದೀನಿ. ಮತ್ತು 3 ಡಾಟ್ಸನ್ನು ಟಚ್ ಮಾಡ್ಕೊಳ್ತೀನಿ. ನಿಮ್ಮ ಮೊಬೈಲಿನ ಸ್ಕ್ರೀನನ್ನು ಶೇರ್ ಮಾಡಬೇಕು ಅಂದಾಗ ಇಲ್ಲಿ ನೀವು ಸ್ಟಾರ್ಟ್ ಶೇರ್ ಅಂತ ಕಾಣುತ್ತೆ. ಇದನ್ನು ಟಚ್ ಮಾಡಿದಾಗ ನಿಮಗೆ ಇಲ್ಲಿ ಸ್ಕ್ರೀನ್ ಅಂತ ಕಾಣುತ್ತೆ. ಇದನ್ನು ಟಚ್ ಮಾಡ್ಕೋಬೇಕು. ಸ್ಕ್ರೀನ್ ಅಂತ ಟಚ್ ಮಾಡಿದಾಗ ನೀವು ಸ್ಕ್ರೀನನ್ನು ಶೇರ್ ಮಾಡ್ತೀರಿ. ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ನಾನು ಆನಂತರದಲ್ಲಿ ಹಂಚ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಇಷ್ಟು ಮಾಹಿತಿಯನ್ನು ನೀವು ನೋಡ್ಕೊಳ್ಳಿ. ಆಮೇಲೆ ಇನ್ನೊಂದು ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದೀನಿ. ಇಲ್ಲಿ ರೈಸ್ ಹ್ಯಾಂಡ್ ಅಂತ ಇದೆ. ನೀವು ಅಕಸ್ಮಾತ್ ಏನಾದರೂ ಮಾತಾಡಬೇಕು ಅನ್ನೋದಾದರೆ ಈ ರೈಸ್ ಹ್ಯಾಂಡ್ ಅಂತ ಇದೆಯಲ್ಲ, ಇದನ್ನು ಟಚ್ ಮಾಡ್ಕೊಂಡಾಗ ನೀವು ಹ್ಯಾಂಡ್ ರೈಸ್ ಮಾಡಿದಾಗ ಏನು ಇವರು ನೋಡಿ, ಇಲ್ಲಿ ರೈಸ್ ಹ್ಯಾಂಡ್ ಅಂತ ಬಂತು ಅಲ್ವಾ ಸ್ನೇಹಿತರೆ. ಇಲ್ಲಿ ರೈಸ್ ಹ್ಯಾಂಡ್ ಅಂತ ಬಂತು. ಇದನ್ನು ನೀವು ರೈಸ್ ಮಾಡಿದಾಗ ನಿಮಗೆ ಮೈಕನ್ನು ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ನಾವು ಮಾಡ್ತೀವಿ ಸ್ನೇಹಿತರೆ ಅಲ್ವಾ. ಇದು ಅಂದರೆ ಈಗ ನಿಮ್ಮ ಹೆಸರನ್ನು, ರಿಜಿಸ್ಟರ್ ನಂಬರನ್ನು, ನಿಮ್ಮ ಇದನ್ನು ನೀವು ಈ ಥರ ರೀನೇಮ್ ಮಾಡಿಕೊಂಡು ಜಾಯ್ನ್ ಆಗ್ತಕ್ಕಂಥದ್ರ ಬಗ್ಗೆ ಮತ್ತು ಸ್ಕ್ರೀನ್ ಶೇರ್ ಮಾಡ್ತಕ್ಕಂಥದ್ರ ಬಗ್ಗೆ ಮತ್ತು ಮ್ಯೂಟ್ ಮಾಡೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹಂಚ್ಕೊಳ್ತೀನಿ. ಉಳಿದಿರ್ತಕ್ಕಂಥ ವಿಚಾರವನ್ನು ನಾನು ನೇರವಾಗಿ ಲೈವ್ ಆಗಿ ಮಾಹಿತಿಯನ್ನು ಹಂಚ್ಕೊಳ್ತೀನಿ ಸ್ನೇಹಿತರೆ. ಓಕೆ, ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.